ಅಂತಾರೆ. ನಮಸ್ತೆ ಒಳ್ಳೆ ಹರಿ ಶ್ರೀನಿವಾಸ್ ಸಾಷ್ಟ ನಮಸ್ಕಾರ. कुमतिभिरनुमेयं शुभ्रकाजं सखाजं सुखमजमनपाजं मुक्त्युपाजं विमाजं बृहजमहममेजं धेजमम्नाजगेजं सदजमसदजेजं श्रीसहाजं भजेजं तपस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे परिम्राट्चक्रवर्तिनं श्रीगुरुभ्यो नमः हरिः ओम् लक्ष्मीकान्तं भुवराहं भजेऽहं बादरायणं वादिराजहृदं भोजमन्दिरं वाजिकन्धरं भीमसेनानन्दतीर्थवानरेन्द्रानहं भजे वादिराजगुरून् वन्दे वेदवेद्यगुरून् भजे गुरून् वेदनिधीन् वन्दे नारसिंहगुरून् भजे वन्दे नारायणाचार्यान् कर्णादिगणसेवितान् वन्दे वृन्दावनाचार्यान् हयग्रीवमुनीन् भजे शेषसीतापतिव्यासान् प्रणमामि गुरुप्रियान् वृन्दावनाद्य सम्प्राप्तज्ञानैश्वर्यानहं सदा रघुप्रवीराख्यगुरून् भजे ज्ञानादिसिद्धये श्रीमद्वृन्दावनाख्यानं व्याख्याने मन्दधीरहं यद्यप्यनधिकार्यस्मिन् तथापि गुरुवाक्यतः मया यदल्पं विज्ञातं तत्स्मृत्यर्थं निरूप्यते सन्तः सन्तु कृपावन्तो गुरुराजपदाश्रयाः भगवान् अव्यवहितभाविकल्पसमीरो लातं याचार्यः सुरवर्यैः सम्प्रार्थितः श्रीनारायणेन आज्ञप्तः सन् भूमौ अवतीर्य वादिराजनामायति कुलतिलको भूत्वा दुर्वादिनो विजित्य युक्तिमल्लिकादीन् ग्रन्थान् विरचय्य सज्जनानां सम्यग्ज्ञानमुत्पाद्य अत्यक्तदेहः सन् वृन्दावनस्थो भूत्वा भक्तानाम् इष्टानिष्टप्राप्तिपरिहारसाधन अत्यर्थप्रसादजनक अपरोक्षज्ञानजनक परोक्षनिश्चयोत्पादक उपनिषदादिप्रतिपाद्य ऋजुभावं स्वस्य ख्यापयितुं वृन्दावनाख्यानं कुर्वन् कस्यचित् तदानीम् अकुशलदेशीय ब्राह्मणस्वप्ने विश्वासयोग्यानां विश्वासम् उत्पादयितुम् उपदिदेश विलीनप्रकृतितया अन्तरायविधुरोऽपि आचार्यवत् शिष्यान् ग्राहयितुं ग्रन्थादौ मङ्गलमाचरति हयग्रीवेत्यादिना ॐ हयग्रीवं चिदानन्दविग्रहं सदनुग्रहं दशग्रीवच्छिदं शापान् मणिग्रीवविमोचनम् ಇಲ್ಲಿವರೆಗೆ ವೇದವ್ಯಾಸರು ವಾದಿರಾಜರಿಗೆ ಏನು ಹೇಳಿದ್ರು ಆ ವಿಷಯ ಬಂತು. ಇದಾದ್ಮೇಲೆ ವಾದಿರಾಜರು ತಾವಂತಾರೆ ಯಾವ ರೀತಿ ತಮ್ಮ ಸ್ವಭಾವ ಇದೆ, ವಾದಿರಾಜರು ಯಾವ ರೀತಿ ಭಗವಂತನನ್ನ ಆಶ್ರಯಿಸಿದ್ದಾರೆ, ಆರಾಧನೆ ಯಾವ ರೀತಿ ಮಾಡ್ತಾ ಇದ್ದಾರೆ ಅನ್ನೋದನ್ನ ಈ ಮುಂದಿನ ಶ್ಲೋಕ ತಿಳಿಸ್ತಾ ಇದೆ. ಅದಕ್ಕೆ ಹೋಗೋಣ. 76ನೆಯ ಶ್ಲೋಕ. ನಮಾಮಿ ನಾರಾಯಣ ಪಾದಪದ್ಮಂ ವದಾಮಿ ನಾರಾಯಣ ನಾಮಧೇಯಂ ಕರೋಮಿ ನಾರಾಯಣ ಪೂಜನಂ ಚ ಸ್ಮರಾಮಿ ನಾರಾಯಣ ಮೂರ್ತಿಮೇವ. ಈ ಶ್ಲೋಕದಲ್ಲಿ ಯಾವ ರೀತಿ ವೇದವ್ಯಾಸರನ್ನ ಉಪಾಸನೆ ಮಾಡಬೇಕು, ವೇದವ್ಯಾಸರು ಅಂತಂದ್ರೆ ನರನಾರಾಯಣ ಅಂತ ಧ್ಯಾನ ಮಾಡ್ತಾ ಇರ್ಬೇಕಂತೆ. ಈ ತರ ಪ್ರಾರ್ಥನೆ ಮಾಡಿದ್ರೆ
ಆಗ ವಿಘ್ನಗಳು ಕಳೀತಾ ಹೋಗುತ್ತೆ. ವೇದವ್ಯಾಸರ ಪೂಜೆ ಮಾಡ್ಲಿಕ್ಕೆ ಹೊರಟಿದೀವಿ. ವೇದವ್ಯಾಸರ ಪೂಜೆ ಅಂದ್ರೆ ವೇದವ್ಯಾಸ ಮೂರ್ತಿಯನ್ನು ಇಟ್ಕೊಂಡು ಮಾಡೋ ಪೂಜೆ ಅಷ್ಟೇ ಅಲ್ಲ. ಯಾವ್ದೋ ಗ್ರಂಥದ ಪಾಠ ಕೇಳ್ತಾ ಇದೀವಿ, ಪ್ರವಚನ ಕೇಳ್ತಾ ಇದೀವಿ, ಏನೋ ಒಂದು ಸತ್ಕರ್ಮ ಪ್ರಾರಂಭ ಮಾಡಿದೀವಿ, ಗ್ರಂಥ ಓದ್ಲಿಕ್ಕೆ ಶುರು ಮಾಡಿದೀವಿ. ಎಲ್ಲಾ ತರ ಈ ಎಲ್ಲಾ ಕಾರ್ಯಗಳೇನಿದೆ ಇದೆಲ್ಲ ವೇದವ್ಯಾಸ ಪೂಜೆನೆ. ಆದ್ರೆ ಏನೋ ಒಂಥರ ವಿಘ್ನ, ಏನು ಸತ್ಕರ್ಮ ಕೈ ಹಾಕಿದ್ರು ವಿಘ್ನ. ಆ ವಿಘ್ನಗಳ ಪರಿಹಾರ ಆಗ್ಬೇಕು ಅಂದ್ರೆ ಆ ವೇದವ್ಯಾಸರನ್ನ ನರನಾರಾಯಣ ಅನ್ನೋ ರೂಪದಲ್ಲಿ ಚಿಂತಿಸ್ಬೇಕಂತೆ. ಇವರಿಬ್ರು ಒಂದೇ ಅಂತ. ಹೀಗ್ ಚಿಂತಿಸೋದ್ರಿಂದ ಲಾಭ ಏನು ಅಂದ್ರೆ, ನಾರಾಯಣ ತಪಸ್ಸಿಗೆ ಕೂತಾಗ ಎಷ್ಟೆಲ್ಲ ಅಪ್ಸರಾ ಸ್ತ್ರೀಯರು ಅಷ್ಟೆಲ್ಲಾ ಬಂದ್ರು, ಏನು ತೊಂದರೆ ಆಗ್ಲಿಲ್ಲ. ಅವರೇ ನಾಚಿಕೆ ಪಟ್ಕೊಂಡು ಹೊರಟೋಗ್ಬಿಡ್ತಾರೆ. ಮನ್ಮಥನಿಗೆ ಅನ್ನಿಸ್ತು, ಆಯ್ತು ಈ ನಾರಾಯಣನನ್ನ ವಶೀಕರಣ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಇದೊಂದು ಉದಾಹರಣೆ. ಹಾಗಾದ್ರೆ ತಪಸ್ಸಿಗೆ ಕೂತ ವ್ಯಕ್ತಿಗೆ ವಿಘ್ನ ಬರಬಾರ್ದು ಅಂತ ಆದ್ರೆ ನಾರಾಯಣ ರೂಪಿ ಪರಮಾತ್ಮನ ಚಿಂತಿಸ್ಬೇಕು. ಅದರಲ್ಲೂ ವೇದವ್ಯಾಸರನ್ನ ನರನಾರಾಯಣ ಅಂತ ಚಿಂತಿಸಿದ್ರೆ ಅದು ವಿಶೇಷ ಫಲ ಅನ್ನೋ ದೃಷ್ಟಿಯಿಂದ ಆ ನಾರಾಯಣ, ನರ, ವೇದವ್ಯಾಸ ಎಲ್ಲ ರೂಪಗಳು ಒಂದೇ ಅಂತ ತಿಳಿಬೇಕು ಅಂತ ತಿಳ್ಕೊಂಡು ಧ್ಯಾನ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಅದ್ರಲ್ಲಿ ವಾದಿರಾಜರ ಸ್ವಭಾವ ಹೇಗಿತ್ತೆ ಅಂದ್ರೆ 4 ಮಾಡ್ತಾರೆ. ಒಂದೇ ನಿಮಿಷ. ಅದರಲ್ಲಿ ವಾದಿರಾಜರು 4 ಕಾರ್ಯವನ್ನ ನಿರಂತರ ಮಾಡ್ತಾ ಇದ್ರು. ನಮಾಮಿ, ವದಾಮಿ, ಕರೋಮಿ, ಸ್ಮರಾಮಿ ಅಂತ ಹೇಳಿ. ನಮಾಮಿಯಿಂದ ನಮಸ್ಕಾರ ಮಾಡೋದು, ವದಾಮಿಯಿಂದ ಹೇಳೋದು, ಕರೋಮಿ ಅಂದ್ರೆ ಮಾಡೋದು, ಸ್ಮರಾಮಿ ಅಂದ್ರೆ ಸ್ಮರಣೆ ಮಾಡೋದು. ಈ ತರ ಈ 4 ಯಾರ ವಿಷಯದಲ್ಲಿ ಮಾಡ್ತಾ ಇದ್ರು? ನಾರಾಯಣನ ವಿಷಯದಲ್ಲೇ ಮಾಡ್ತಾ ಇದ್ರು. ನಾರಾಯಣನಿಗೆ ನಮಸ್ಕಾರ, ನಾರಾಯಣ ನಾರಾಯಣ ಅಂತ ಯಾವಾಗ್ಲೂ ಹೇಳ್ತಾ ಇರೋದು, ನಾರಾಯಣ ಪೂಜೆಯನ್ನ ಯಾವಾಗ್ಲೂ ಮಾಡ್ತಾ ಇರೋದು, ನಾರಾಯಣ ಮೂರ್ತಿಯನ್ನ ಸ್ಮರಣೆ ಮಾಡ್ತಾ ಇರೋದು. ಹಾಗಾದ್ರೆ ನಾರಾಯಣ ಪಾದ ಪದ್ಮಂ, ಅವನ ಪಾದ ಕಮಲಗಳಿಗೆ ನಮಸ್ಕಾರ. ನಾರಾಯಣ ನಾಮಧೇಯಂ, ನಾಮಧೇಯ ಅಂದ್ರೆ ಅವನ ಹೆಸರು, ನಾಮೋಚ್ಚಾರಣೆ ಮಾಡ್ತಾ ಇರೋದು ನಾರಾಯಣ ನಾರಾಯಣ ನಾರಾಯಣ. ಯತಿಗಳೆಲ್ಲ ಸಾಮಾನ್ಯವಾಗಿ ನಾವು ನೋಡ್ತಾನೆ ಇರ್ತೀವಿ, ನಾರಾಯಣ ನಾರಾಯಣ ಅಂತಾನೆ ಆಶೀರ್ವಾದ ಮಾಡ್ತಾ ಇರ್ತಾರೆ. ಕರೋಮಿ ನಾರಾಯಣ ಪೂಜನಂ ಚ, ನಾರಾಯಣನ ಪೂಜೆ. ಸ್ಮರಾಮಿ ನಾರಾಯಣ ಮೂರ್ತಿಮೇವ, ನಾರಾಯಣ ಮೂರ್ತಿಯನ್ನೇ ಸ್ಮರಣೆ ಮಾಡ್ತಾ ಇರ್ತೀನಿ. ಅಂದ್ರೆ ಬೇರೆ ಯಾವುದೇ ದೇವತೆಯನ್ನ ಸ್ಮರಣೆ ಮಾಡಲ್ಲ. ರುದ್ರದೇವರನ್ನಾಗ್ಲಿ ಇಂದ್ರದೇವರನ್ನಾಗ್ಲಿ ಯಾರನ್ನು ಸ್ಮರಣೆ ಮಾಡ್ತಾ ಇಲ್ಲ. ಎಲ್ಲರನ್ನೂ ವ್ಯಾವೃತ್ತಿ ಮಾಡಿದ ಹಾಗೆ ಇನ್ಯಾವುದೋ ರುಜುದೇವತೆಯನ್ನ ಸ್ಮರಣೆ ಮಾಡೋ ಅಗತ್ಯ ಇಲ್ಲ. ಹಾಗಾದ್ರೆ ದೇವರನ್ನ ಮಾತ್ರ ನಾನು ಸ್ಮರಣೆ ಮಾಡ್ತೀನಿ, ದೇವರನ್ನ ಮಾತ್ರ ನಾನು ಪೂಜಿಸ್ತೀನಿ ಅಂತ ಇದೆಲ್ಲ ಮಾತು ಹೇಳ್ತಾ ಇರೋದ್ರಿಂದ ಏನ್ ಗೊತ್ತಾಗ್ತಾ ಇದೆ? ಇವರು ರುಜುದೇವತೆ ಅಂತ ಗೊತ್ತಾಗ್ತಾ ಇದೆ ಅಂತ. ಅದ್ ಹೇಗೆ ಅಂದ್ರೆ, ರುಜುದೇವತೆಯ ಲಕ್ಷಣದಲ್ಲಿ ಒಂದು ಲಕ್ಷಣ ಏನು ಅಂತಂದ್ರೆ, ಏಕಾಂತಾನಾಂ ನಕಸ್ಯಚಿತ್ ಅರ್ಥೇ ನಾರಾಯಣೋ ದೇವ ಸರ್ವಮನ್ಯ ತದರ್ಥಕ. ತತ್ವೋದ್ಯೋತದಲ್ಲಿ ಟೀಕೆಯಲ್ಲಿ ಜಯತೀರ್ಥರು ಉಲ್ಲೇಖ ಮಾಡ್ತಾರೆ ಈ ಮಾತನ್ನ. ಏಕಾಂತ ಭಕ್ತರ ಲಕ್ಷಣ ಹೇಗಿರುತ್ತೆ ಅಂದ್ರೆ, ಅವ್ರಿಗೆ ದೇವರು ಮುಖ್ಯ, ಮಿಕ್ಕಿದ್ದೆಲ್ಲ ಅವನಿಗೋಸ್ಕರ. ಬೇರೆಯವ್ರದ್ದು ಹಾಗಲ್ಲ, ಬೇರೆಯವ್ರಿಗೆ ಮಿಕ್ಕಿದ್ದಕ್ಕೋಸ್ಕರ ದೇವರು ಬೇಕಾಗಿದೆ. ಇಷ್ಟು ಏಕಾಂತನಂ ನಕಸ್ಯಚಿತ್ ಅರ್ಥೇ ನಾರಾಯಣೋ ದೇವ, ಯಾವುದಕ್ಕೋಸ್ಕರನೂ ನಾರಾಯಣ ದೇವ ಇಲ್ಲ. ಸರ್ವಂ ಅನ್ಯ ತದರ್ಥಕಂ, ಇನ್ನು ಮಿಕ್ಕಿದ್ದೇನೇನ್ ವಸ್ತು ಇದೆ ಅದೆಲ್ಲ ನಾರಾಯಣನಿಗಾಗಿ ಅಂತ. ಈ ರೀತಿ ಏಕಾಂತ ಭಕ್ತರ ಲಕ್ಷಣ ಏನಿದೆ ಅದನ್ನ ಇಲ್ಲಿ ವಾದಿರಾಜರು ಸೂಚನೆ ಮಾಡಿದ್ದಾರೆ. ತಾವು ಏಕಾಂತ ಭಕ್ತರು, ಯಾಕೆ ನಾರಾಯಣ ಮೂರ್ತಿಯನ್ನ ಮಾತ್ರ ಸ್ಮರಣೆ ಮಾಡ್ತೇನೆ, ನಾರಾಯಣ ಪೂಜನಮೇವ ಕರೋಮಿ, ಅದನ್ನ ಎಲ್ಲಾ ಕಡೆ ಇಟ್ಕೊಳ್ಬೇಕು. ಜೊತೆಗೆ ನಾರಾಯಣ ಪೂಜನೆಯನ್ನ ಮಾತ್ರ ಮಾಡ್ತೀನಿ, ನಾರಾಯಣ ನಾಮಧೇಯವನ್ನ ಮಾತ್ರ ಹೇಳ್ತೀನಿ, ನಾರಾಯಣ ಪಾದ ಪದ್ಮವನ್ನ ಮಾತ್ರ ನಮಸ್ಕಾರ ಮಾಡ್ತೀನಿ, ಏವ ಅನ್ನೋದನ್ನ ಎಲ್ಲಾ ಕಡೆ ಸೇರಿಸ್ಕೊಡ್ಬೇಕು. ಹಾಗೇನಾಯ್ತು? ಇದು ಶುದ್ಧ ಏಕಾಂತ ಭಕ್ತರ ಲಕ್ಷಣ. ರುಜುದೇವತೆ ಅಂತ ಸ್ವಯಂ ವಾದಿರಾಜರು ಈ ಮುಖಾಂತರ ತಿಳಿಸಿದ್ದಾರೆ. ಅದರಲ್ಲಿ ನಾರಾಯಣ ಅನ್ನೋ ಶಬ್ದ ಲಕ್ಷ್ಮಿಗೆ ಆಧಾರನಾದವನನ್ನು ಹೇಳ್ತಾ ಇದೆ. ಅಂದ್ರೆ ಲಕ್ಷ್ಮೀನಾರಾಯಣನ ಪ್ರಾರ್ಥನೆ ಮಾಡಿದ್ದಾರೆ ಅಂತ. ಒಟ್ಟು ನಮಸ್ಕಾರ ಆಗ್ಲಿ, ಸ್ಮರಣೆ ಆಗ್ಲಿ, ಪೂಜೆ ಆಗ್ಲಿ, ನಮಸ್ಕಾರ ಆಗ್ಲಿ, ಇದೆಲ್ಲ ಲಕ್ಷ್ಮೀನಾರಾಯಣನನ್ನ ವಿಶೇಷವಾಗಿ ಆರಾಧನೆ ಮಾಡಿದ್ದಾರೆ. ಸರಿ, ನಮಾಮಿ ಅಂದ್ಮೇಲೆ ಸ್ಮರಣೆ ಬೇಕಿತ್ತ ಅದರಲ್ಲಿ ಒಂದ್ಸಲಿ? ಯಾಕಂದ್ರೆ ನಮಸ್ಕಾರ ಮಾಡ್ಬೇಕಾದ್ರೆ ಸ್ಮರಣ ಪೂರ್ವಕವಾಗಿ ನಮಸ್ಕಾರ ಅಲ್ವಾ? ಅಲ್ಲ, ನಮಸ್ಕಾರ ಬೇರೆ, ಸ್ಮರಣೆ ಬೇರೆ. ನಮಸ್ಕಾರ ಅಂತ ಸ್ಮರಣ ಮಾಡ್ತಾ ನಮಸ್ಕಾರ ಮಾಡ್ಬೇಕು, ಅದು ಬೇರೆ. ಈಗ ಕೂತಿದ್ದಾಗ ನಮಸ್ಕಾರ ಮಾಡಲ್ಲ, ಅವ್ನ್ ಸ್ಮರಣೆ ಮಾಡ್ತಾ ಇರ್ತಾನೆ. ಈ ತರ ಕೂತಿದ್ದಾಗ ನಮಸ್ಕಾರ ಏನ್ ಮಾಡ್ತಾನೆ, ಅದರಿಂದ ಈ ತರ ವ್ಯತ್ಯಾಸಗಳಿದೆ. ಹೀಗೆ ನಾರಾಯಣ ಅನ್ನೋ ಶಬ್ದಕ್ಕೆ ಒಟ್ಟಾಗಿ ಲಕ್ಷ್ಮೀ ನಾರಾಯಣ ಅನ್ನೋ ಅರ್ಥ. ನಾರ ಅಂದ್ರೆ ಅರ ಅಂದ್ರೆ ದೋಷ, ದೋಷ ಇಲ್ಲದೆ ಇರೋಳು ಲಕ್ಷ್ಮಿ, ನಾರ ಅಂತ.
ಆ ನಾರ ಲಕ್ಷ್ಮಿಗೆ ಅಯನ ಆಧಾರ ಅಂತ ಲಕ್ಷ್ಮಿನೋ ತಗೊಂಡ ಹಾಗಾಯ್ತು. ಅದನ್ನು ಒಟ್ಟು ಬಾದರಾಯಣಸ್ಯ ನರನಾರಾಯಣಾತ್ಮಕತ್ವಂ ಅನುಸಂಧೇಯಂ ಇತಿ ಸೂಚಯಿತು. ನರನಾರಾಯಣಾತ್ಮಕನಾಗಿದ್ದಾನೆ ಬಾದರಾಯಣ ವೇದವ್ಯಾಸ ದೇವ ಅಂತ ಅನುಸಂಧಾನ ಮಾಡಬೇಕು ಅಂತ ಈ ಪದ್ಯ ಭಾಗದಿಂದ ಸೂಚನೆ ಮಾಡಿದ್ದಾರೆ. ಇದನ್ನ ಯಾಕೆ ಇಷ್ಟೊಂದು ಒತ್ತು ಕೊಡ್ಬೇಕು ಅಂದ್ರೆ ಅಲ್ಲಿ ಈ ವಿಷಯನ ಇವರು ಹೇಳ್ತಾರೆ, ಮಧ್ವಾಚಾರ್ಯರು ಹೇಳ್ತಾರೆ. ಆ ರುಜುದೇವತೆಗಳು ಹಾಗೆ ಒಂದೇ ತರ ಶೈಲಿ ಇರುತ್ತೆ, ಅದನ್ನ ನಾವು ಗಮನಿಸ್ಬೋದು. ಸುಧಾ ಪಾಠದಲ್ಲಿ ನಾವು ನೋಡಿರ್ತೇವೆ, ಅದು ಮಂಗಳಾಚರಣೆ ಶ್ಲೋಕ ಆದ್ಮೇಲೆ ಮುಂದಿನ ಶ್ಲೋಕ ನೋಡಿಲ್ಲ ಇದುವರೆಗೂ, ಮೊದಲನೇ ಅಧ್ಯಾಯದಲ್ಲಿ ಬಂದಾಗ ಬರುತ್ತದು. ಮೊದಲನೇ ಶ್ಲೋಕ ಏನಿದೆ ಆಚಾರ್ಯರ ಅನುವ್ಯಾಖ್ಯಾನದಲ್ಲಿ, ನಾರಾಯಣಂ ನಿಖಿಲ ಪೂರ್ಣ ಗುಣೈಕ ದೇಹಂ ನಿರ್ದೋಷಮಾಪ್ಯತಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿದಮಶೇಷ ವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಮ ಸಂನಮಾಮಿ ಅಂತ ಬರುತ್ತೆ. ಇದು ನಾರಾಯಣನ ಬಗ್ಗೆ ಉಲ್ಲೇಖ ಮಾಡಿದೆ. ಆಮೇಲೆ ತಮೇವ ಶಾಸ್ತ್ರ ಪ್ರಭವಂ ಪ್ರಣಮ್ಯ ಜಗದ್ಗುರುಣಾಂ ಗುರು ಮಂಜಸೇವ ಅಂತ ಹೇಳಿದ್ರು. ತಮೇವ ಶಾಸ್ತ್ರ ಪ್ರಭವಂ ಅಂದ್ರೆ ಅಲ್ಲಿ ವೇದವ್ಯಾಸರು ಅಂತ ಅರ್ಥ. ಮತ್ತೆ ಪ್ರಾದುರ್ಭೂತೋ ಹರಿರ್ವ್ಯಾಸ ಅಂತ ಹೇಳಿ ಮುಂದೆ ವೇದವ್ಯಾಸರ ಬಗ್ಗೆ ಇದೆ. ಆಮೇಲೆ 3-4 ಶ್ಲೋಕಕ್ಕೆ ಜಯತೀರ್ಥರು ಸೇರಿ ವ್ಯಾಖ್ಯಾನ ಮಾಡ್ತಾ ಆಚಾರ್ಯರು ಯಾವ ರೀತಿ ವರ್ಣನೆ ಮಾಡಿದ್ದಾರೆ ಅಂದ್ರೆ ವೇದವ್ಯಾಸ ನಾರಾಯಣ ಒಂದೇ, ಬೇರೆ ಬೇರೆ ಅಲ್ಲ ಅನ್ನೋ ಚಿಂತನೆಯನ್ನ ಮಾಡಿದ್ದಾರೆ. ಅದೇ ಚಿಂತನೆ ನಾವಿಲ್ಲಿ ವಾದಿರಾಜರ ಇದರಲ್ಲಿ ನೋಡ್ಬಹುದು. ಅಲ್ಲಿ ಮೊದಲು ನಾರಾಯಣ ಆಮೇಲೆ ವೇದವ್ಯಾಸ ಅಂದ್ರು, ಇಲ್ಲಿ ವೇದವ್ಯಾಸ ಅಂದ್ಮೇಲೆ ನಾರಾಯಣ ಅಂತಿದ್ದಾರೆ, ಅಷ್ಟು ಬಿಟ್ಟರೆ ಏನ್ ವ್ಯತ್ಯಾಸ ಇಲ್ಲ. ಅದನ್ನ ಆ ರುಜುದೇವತೆಗಳ ಚಿಂತನೆ ಆಗ್ಲಿ, ಅವರ ನಿರೂಪಣ ಕ್ರಮ ಆಗ್ಲಿ, ಈ ಎಲ್ಲ ಒಂದೇ ತರ ಶೈಲಿ ಕಾಣುತ್ತೆ. ಆ ಶೈಲಿಯನ್ನ ಇಲ್ಲೂ ಗಮನಿಸಬಹುದು. ಇದಾದ್ಮೇಲೆ ಮುಂದೆ ಹಯಗ್ರೀವ ದೇವರ ಒಂದು ಅನುಗ್ರಹವನ್ನ ಬಯಸ್ತಾ ಇದ್ದಾರೆ. ಅಂದ್ರೆ ಮತ್ತೆ ಅದೇ ವೇದವ್ಯಾಸರನ್ನೇ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಆದ್ರೆ ಹಯಗ್ರೀವಾತ್ಮಕ ವೇದವ್ಯಾಸರ ಪ್ರಾರ್ಥನೆ. 77ನೇ ಶ್ಲೋಕ. ತದಾತ್ಮಕಂ ಹಯಗ್ರೀವಂ ಸದಾನುಗ್ರಹಕಾರಕಂ ತಾರಕಂ ಭವರಾಶೇರ್ ಮಾರಕಂ ಪಾಪಿನಾಮಿಹ ತದಾತ್ಮಕಂ ಹಯಗ್ರೀವಂ. ವೇದವ್ಯಾಸ ರೂಪಿ ಪರಮಾತ್ಮ, ಹಯಗ್ರೀವ ರೂಪಿ ಪರಮಾತ್ಮ ಒಬ್ಬನೇ. ತದಾತ್ಮಕಂ ಸದಾನುಗ್ರಹಕಾರಕಂ, ಯಾವಾಗ್ಲೂ ಅನುಗ್ರಹವನ್ನ ಮಾಡೋ ರೂಪ. ನಿಜವಾಗಿ ವೇದವ್ಯಾಸ ಹಯಗ್ರೀವ ಯಾವಾಗಲೂ ಅನುಗ್ರಹ ಮಾಡೋದೆ. ಹೇಗೆ? ಜ್ಞಾನ ಪ್ರದಾನ ಮಾಡೋದು ವಿಶೇಷವಾಗಿ ಆ ರೂಪಗಳಿಂದ. ಜ್ಞಾನಮಯವಾದ ಶಾಸ್ತ್ರಗಳು ಸಿಕ್ಕಿದೆ. ಇಂತಹ ಶಾಸ್ತ್ರಗಳನ್ನ ನಾವು ಪ್ರತಿನಿತ್ಯ ಕೇಳಿದಷ್ಟು ಸದಾ ಅನುಗ್ರಹಕಾರಕಂ, ನಿರಂತರವಾಗಿ ಅನುಗ್ರಹ ಮಾಡುತ್ತೆ. ಯಾವುದೋ ಅವರು ಹೇಳಿದ ಶಾಸ್ತ್ರ ಜೊತೆಗೆ ಅವರು ಅನುಗ್ರಹ ಮಾಡ್ತಾರೆ ಆ ಗ್ರಂಥ ರೂಪದಲ್ಲಿದ್ದು. ಇನ್ನು ತಾರಕಂ ಭವರಾಶೇಹೆ, ಇನ್ನು ಭವರಾಶಿ ಅಂದ್ರೆ ಸಂಸಾರ ಸಾಗರ ಏನಿದೆ ಭವರಾಶಿ, ಈ ರಾಶಿಯಿಂದ ತಾರಕಂ ಅಂದ್ರೆ ದಾಟಿಸುವಂತಹ ರೂಪ. ಅಷ್ಟೇ ಅಲ್ಲ, ಇಹ ಪಾಪಿನಾಂ ಮಾರಕಂ, ಈ ಲೋಕದಲ್ಲಿ ಇರುವಂತಹ ಎಲ್ಲಾ ಪಾಪಿಗಳನ್ನ ಮರಣ ಹೊಂದುವಂತೆ ಮಾಡುವಂತಹ ರೂಪಗಳು. ಅಂದ್ರೆ ದುಷ್ಟರಿಗೆ ಶಿಕ್ಷಣ, ಶಿಷ್ಟರಿಗೆ ರಕ್ಷಣೆ ಎರಡೂ ಸಿಗತ್ತೆ. ಇದನ್ನ ಇಲ್ಲಿ ಅನುಗ್ರಹಕಾರಕಂ ಮಾರಕಂ. ಇಲ್ಲೂ ಪ್ರಾಸವಾದ ಶಬ್ದಗಳನ್ನು ನೋಡಬಹುದು. ತದಾತ್ಮಕ, ಕಾರಕ, ತಾರಕ, ಮಾರಕ ಅಂತ. ಹೀಗೆ ವೇದವ್ಯಾಸರು, ಹಯಗ್ರೀವ ದೇವರು, ನರನಾರಾಯಣ ಈ ಎಲ್ಲ ರೂಪಗಳ ಪ್ರಾರ್ಥನೆಯನ್ನ ಮಾಡಿ ಇಲ್ಲಿ ವ್ಯಾಖ್ಯಾನದಲ್ಲಿ ಒಂದು ಶ್ಲೋಕವನ್ನ ಉಲ್ಲೇಖ ಮಾಡಿದ್ದಾರೆ. ಈ ಶ್ಲೋಕ ಎಲ್ಲಿ ಬರೋದಂದ್ರೆ ಸ್ವಪ್ನವೃಂದಾವನಾಖ್ಯಾನದಲ್ಲೇ ಬರುತ್ತೆ. 6ನೇ ಅಧ್ಯಾಯ 61ನೇ ಶ್ಲೋಕ. ಪಾಪಿನಾಂ ಮಾರಕಂ ಇತಿ ಬಾದರಾಯಣ ಪೂಜಾ ವಿಘ್ನ ರೂಪಾಣಾಂ ಮಾರಕಂ ತೇಷಾಂ ಆಕರ್ಷಣಂ ಕಾಲೇ ಯಮದೂತೈಶ್ಚಕಾರ ಎನ್ನಿತಿ ವಕ್ಷ್ಯಮಾಣತ್ವ ಅಂತ ಮುಂದಿನ 6ನೇ ಅಧ್ಯಾಯದಲ್ಲಿ ಬರೋ ಒಂದು ಮಾತನ್ನ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇದರ ಅರ್ಥ ಏನಂದ್ರೆ, ಈಗ ವೇದವ್ಯಾಸರ ಆರಾಧನೆ ಮಾಡ್ಲಿಕ್ಕೆ ಹೊರಟ, ಪೂಜೆ ಮಾಡ್ಲಿಕ್ಕೆ, ನಾರಾಯಣನ ಪೂಜೆ ಮಾಡ್ಲಿಕ್ಕೆ ಹೊರಟ, ಹಯಗ್ರೀವ ದೇವ ಪೂಜೆ ಮಾಡ್ಲಿಕ್ಕೆ ಹೊರಟ, ಆದ್ರೆ ವಿಘ್ನಗಳು ಜಾಸ್ತಿ ಆಯ್ತು. ಅಂದ್ರೆ ಯಾವುದೇ ಸತ್ಕರ್ಮ ಆಗ್ಲಿ, ಇದು ಉದಾಹರಣೆ ಹೇಳಿದ್ದಷ್ಟೇ. ಆ ವಿಘ್ನಗಳನ್ನೆಲ್ಲ ಪರಿಹಾರ ಮಾಡ್ಬೇಕು. ಅಂದ್ರೆ ಪಾಪಿಗಳೆಲ್ಲ ವಿಘ್ನಗಳ ತರ ಇರ್ತಾರೆ, ಕಷ್ಟ ಕೊಡ್ತಾ ಇರ್ತಾರೆ. ಅಂತ ವಿಘ್ನ ರೂಪದಲ್ಲಿರುವಂತಹ ಪಾಪಿಗಳನ್ನ ಸಂಹಾರ ಮಾಡೋದು ಯಾರು? ಅವ್ರಿಗೆ ಶಿಕ್ಷೆ ಕೊಡಿಸೋದು ಯಾರು? ಶಿಕ್ಷೆ ಕೊಡಿಸ್ತಾರೆ ಅಂದ್ರೆ ಅವಾಗ ವಾದಿರಾಜರು ಹೇಳ್ತಾರೆ, ತಾವೇ ಆ ಕೆಲಸವನ್ನ ಮಾಡ್ತಾರಂತೆ. ಹೇಗೆ?
ತೇಷಾಂ ಆಕರ್ಷಣಂ ಕಾಲೇ ಯಮದೂತೈಶ್ಚ ಕಾರಯನ್. ಅವರ ಪಾಪ ಯಾವಾಗ ಅಭಿವೃದ್ಧಿ ಆಗತ್ತೋ ಆಗ ಯಮದೂತರ ಮುಖಾಂತರ ಅವರಿಗೆ ಶಿಕ್ಷೆಯನ್ನ ಕೊಡಿಸ್ತಾರೆ. ತಸ್ಮಾತ್ ನರವರ ಶ್ರೇಷ್ಠ ಅಂತ ಅಲ್ಲಿ ವೇದನಿಧಿ ತೀರ್ಥರಿಗೆ ಹೇಳುವಂತಹ ಮಾತು 6ನೇ ಅಧ್ಯಾಯದಲ್ಲಿ ವೇದನಿಧಿ ತೀರ್ಥರನ್ನ ಕುರಿತು ಹೇಳ್ತಾ, ಯಾರ್ಯಾರು ಆ ಭಗವಂತನ ವಿರೋಧಿಯಾಗಿರ್ತಾರೋ, ಜೊತೆಗೆ ಯಾರು ಭಗವಂತನ ಪೂಜೆಯನ್ನ ಮಾಡೋರಿಗೆ ವೈಷ್ಣವರಿಗೆ ತೊಂದರೆಯನ್ನ ಕೊಡ್ತಾರೋ ಅಂಥವರಿಗೆ ಅವರ ಪಾಪ ಅಭಿವೃದ್ಧಿ ಆಗ್ಲಿ ಅಂತ ಬಿಟ್ಟು ಸರಿಯಾಗಿ ಪಕ್ವಾವಸ್ಥೆಗೆ ಬಂದಾಗ ತುಂಬಿಕೊಂಡಾಗ ಪಾಪರಾಶಿ ಯಮದೂತರ ಕೈಲಿ ಶಿಕ್ಷೆಯನ್ನ ಕೊಡಿಸ್ತಾರೆ. ಇದು ಪಾಪಿನಾಂ ಮಾರಕಂ ಅನ್ನೋದು ಹಯಗ್ರೀವ ರೂಪಿ ಪರಮಾತ್ಮನ ಒಂದು ದಯೆಯಿಂದ ಅಂಥವರಿಗೆ ಶಿಕ್ಷೆಯನ್ನ ಕೊಡಿಸ್ತಾರೆ ವಾದಿರಾಜರು. ಈ ವಿಷಯವನ್ನ ಇಲ್ಲಿ ತಿಳ್ಕೊಳ್ಬೇಕು ಅಂತ ಹೇಳಿ ಬಾದರಾಯಣ ಪೂಜಾ ವಿದ್ಧ ರೂಪಾಣ ಮಾರಕಂ, ಅದು ಕೇವಲ ಹಯಗ್ರೀವ ದೇವರ ರೂಪ. ಇಲ್ಲಿ ವಾದಿರಾಜರು ಅದನ್ನ ಮಾಡ್ತಾರೆ, ಅನುಗ್ರಹನೂ ಮಾಡ್ತಾರೆ, ಹಾಗೆ ಪಾಪಿಗಳಿಗೆ ಶಿಕ್ಷೆಯನ್ನು ಕೊಡಿಸ್ತಾರೆ. ಇಂತಹ ಶಕ್ತಿ ಇವರಿಗಿದೆ ಅನ್ನೋದನ್ನ ಇಲ್ಲಿ ತಿಳಿಸಿದ್ದಾರೆ. ಇದು ಮುಂದಕ್ಕೆ ಒಂದು ಒಳ್ಳೆಯ ವಿಷಯವನ್ನ ಹೇಳ್ತಾರೆ. ಇನ್ನೊಂದು ಅಂದ್ರೆ ಭಗವಂತನಿಗೆ ಎಷ್ಟು ಪ್ರೀತಿ ಪಾತ್ರರಾಗಿತ್ತು ಯಾರು ವಾದಿರಾಜ ಅನ್ನೋದನ್ನ ಆವೇ ವರ್ಣನೆ ಮಾಡ್ತಾ ಹೋಗ್ತಾರೆ. ಮುಂದಿನ ಶ್ಲೋಕ, ನಮಾಮಿ ಕಾಮತಾತಂ ಮಾಂ ಕುಮಾರಶ್ಚೇತಿ ಮಾನಯನ್ ರಮಾಯೈ ಕಾಮಮಾತ್ರೇ ಚ ಮೇರೌ ಯೋ ದತ್ತವಾನ್ ಮುನಿಂ. ನಮಾಮಿ ಕಾಮತಾತಂ. ಕಾಮತಾತ ಅಂದ್ರೆ ಮನ್ಮಥನ ತಂದೆ ಅಂದ್ರೆ ಕೃಷ್ಣನಿಗೆ ನಮಸ್ಕಾರ ಮಾಡ್ತಾ ಇದ್ದಾರೆ ಈ ಶ್ಲೋಕದಲ್ಲಿ. ಏನ್ ವಿಶೇಷವಾಗಿ ಕೃಷ್ಣನಿಗೆ ನಮಸ್ಕಾರ ಅಂದ್ರೆ, ಅದು ಮೇರು ಪರ್ವತದಲ್ಲಿ ಒಂದು ಘಟನೆ ನಡೀತು. ಮೇರು ಪರ್ವತದಲ್ಲಿ ವಾದಿರಾಜರಿದ್ರು, ಆ ಕಡೆ ಪರಮಾತ್ಮನಿದ್ದ, ಆ ಕಡೆ ಲಕ್ಷ್ಮೀದೇವಿ ಇದ್ಲು. ಆಗ ಪರಮಾತ್ಮ ನನ್ನ ಮಗು ಅಂತ ಹೇಳಿ ವಾದಿರಾಜರನ್ನ ತಾನು ತುಂಬಾ ಪ್ರೀತಿಯಿಂದ ಕಣ್ಣಂತೆ. ಏನ್ ಮಾಡ್ದ ಆಮೇಲೆ ಪರಮಾತ್ಮ, ತಾನು ತನ್ನ ಇಚ್ಛೆಯಿಂದ ಈ ವಾದಿರಾಜರನ್ನ ಸೀದಾ ಹೋಗಿ ಲಕ್ಷ್ಮೀದೇವಿಗೆ ಒಪ್ಪಿಸಿದ ಅಂತ, ನೋಡು ಅಂತ ಒಪ್ಪಿಸಿದ ಅಂತ ಇಷ್ಟು ಬಂತು. ಮೇರೋಯೋ ದತ್ತವಾನ್ ಮುನಿಂ ಮಾಂ, ಮುನಿಯಾದ ನನ್ನನ್ನ ಆ ಮೇರು ಪರ್ವತದಲ್ಲಿ ರಮಾಯೈ ದತ್ತವಾನ್, ಲಕ್ಷ್ಮೀದೇವಿಗೆ ಕೊಟ್ಟ ಅಂತ. ಹಾಗಾದ್ರೆ ಇಲ್ಲಿಂದ ಏನಾಯ್ತು ಅಂದ್ರೆ, ಈ ಶ್ಲೋಕದಿಂದ ತಿಳಿಬೇಕಾಗಿದ್ದ ವಿಷಯ, ನನ್ನನ್ನ ಕುಮಾರಃ ಇತಿ ಮಾನಯನ್, ಹೇಗೆ ಭಗವಂತ ಸನ್ಮಾನ ಮಾಡಿದ್ದು ಪ್ರೀತಿಯನ್ನು ಇಟ್ಟಿದ್ದು ಅಂದ್ರೆ ನನ್ನ ಮಗು ಅಂತ. ಆ ರುಜುದೇವತೆಗಳೇ ತಾನೆ ಭಗವಂತನ ಪುತ್ರರು ಅಂತ ಅನ್ನಿಸ್ಕೊಡೋದು. ಹಾಗಾದ್ರೆ ಆ ಕುಮಾರ ಅನ್ನೋ ಶಬ್ದದ ಸ್ವಾರಸ್ಯ ಏನಂತಂದ್ರೆ, ವಾದಿರಾಜರು ಸಾಕ್ಷಾತ್ ಪರಮಾತ್ಮನ ಪುತ್ರ ಅಂದ್ರೆ ರುಜುದೇವತೆಯಲ್ಲಿ ಸೇರ್ತಾರೆ ಅಂತ. ಅಷ್ಟೇ ಅಲ್ಲ, ಆ ಮೇರು ಪರ್ವತದಲ್ಲಿ ಇದ್ದಾಗ ಕೃಷ್ಣ ತಾನು ಲಕ್ಷ್ಮೀದೇವಿಯ ಕೈಯಲ್ಲಿ ಈ ವಾದಿರಾಜರನ್ನ ಸಮರ್ಪಣೆ ಮಾಡ್ತಾನಂತೆ. ಅಂಥ ಕೃಷ್ಣನಿಗೆ ನನ್ನ ನಮಸ್ಕಾರ ಅಂತ ಹೇಳಿ ಇಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ. ಒಂದು ಕುಮಾರ ಅಂತ ಒಂದು ಶಬ್ದ ಬಂತು. ಈ ಕುಮಾರ ಅನ್ನೋ ಶಬ್ದಕ್ಕೆ ಒಂದು ಅಪೂರ್ವವಾದ ಅರ್ಥ ಇದೆ. ಯಾರನ್ನ ಕುಮಾರ ಅಂತ ಕರೀತಾರೆ ಅಂದ್ರೆ, ಕುತ್ಸಿತಂ ಸಾರಂ ಮಾರಯತಿ ಇತಿ ಕುಮಾರ. ಎಲ್ರು ಕುಮಾರ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ತಂದೆಗೆ ಮಕ್ಕಳೆಲ್ಲ ಕುಮಾರರು ಅಂತ ಹಾಗಿಲ್ಲ. ಕುಮಾರ ಅಂದ್ರೆ ಯಾರು ಸಂಸಾರವನ್ನ ನಾಶಪಡಿಸ್ತಾರೋ ಅಂಥ ಶಕ್ತಿ ಯಾರಿಗಿದೆಯೋ ಅವ್ರನ್ನ ಕುಮಾರ ಅಂತ ಕರೀತಾರೆ. ಕು ಅಂದ್ರೆ ಕೆಟ್ಟದ್ದು, ಕೆಟ್ಟದ್ದನ್ನ ಮಾರಣ ಅಂದ್ರೆ ಇಲ್ಲದೆ ಇರೋ ಹಾಗೆ ಮಾಡೋದು ಅಂತ ಅರ್ಥ. ಕುಮಾರ ಅಂತ ಕರೀತಾರೆ. ಇಂಥ ಕುಮಾರ ಅನ್ನೋದು ಅದು ರುಜುದೇವತೆಗೆ ಇರುವಂತಹ ಶಬ್ದ, ಬೇರೆಯವರಿಗೆ ಸಾಧ್ಯ ಇಲ್ಲ. ಯಾಕೆ ಅಂದ್ರೆ ಸಂಸಾರದಿಂದ ಮೋಚನೆ ಮಾಡುವಂತಹ ಶಕ್ತಿ ಅದು ರುಜುದೇವತೆಗಳಿಗಿರುತ್ತೆ. ಹೇಗೆ ವಿಷ್ಣುರ್ಹಿದಾತ ಮೋಕ್ಷಸ್ಯ ವಾಯುಶ್ಚ ತದನುಜ್ಞಯ ಅಂತ ಹೇಳಿದ್ದಾರೆ. ಮೋಕ್ಷ ಕೊಡೋನು ಭಗವಂತ, ಅವನ ಆಜ್ಞೆ ಇದ್ರೆ ಆಗ ವಾಯುಶ್ಚ ಅಂತ ಹೇಳ್ತಾರೆ. ವಾಯುದೇವತೆಯು ಆ ಮೋಕ್ಷವನ್ನ ನೀಡುವಂತಹ ಶಕ್ತಿಯನ್ನ ಪಡೆದಿರ್ತಾನೆ, ನೀಡ್ತಾನೆ ಅಂತ. ವಾಯುದೇವತೆ ಅಂತ ಒಬ್ರನ್ನ ತಗೊಂಡ್ರೆ ಮಿಕ್ಕಿದೆಲ್ಲ ತತ್ ಸಮಾನರಾದ ದೇವತೆಗಳನ್ನ ತಗೊಳ್ಬೇಕು ಅಂತ ಅರ್ಥ. ಅಂದ್ರೆ ರುಜುದೇವತೆಗಳಿಗೆ ಆ ಶಕ್ತಿ ಇದೆ. ಅಂತೂ
ವಾದಿರಾಜ ಅನ್ನೋ ಹೆಸರಿನಿಂದ ಸಜ್ಜನರ ಉದ್ಧಾರಕ್ಕಾಗಿ ಭೂಮಿ ಮೇಲೆ ಅವತಾರ ಮಾಡಿದ ಹೇ ಕುಮಾರ ಅಂತ ಹೇಳಿ ತೆಗೆದುಕೋ ಆಶೀರ್ವಾದ ಮಾಡು ಇವನಿಗೆ ಅಂತ ಲಕ್ಷ್ಮೀ ದೇವಿಗೆ ಒಪ್ಪಿಸಿದ್ರಿಂದ ಏನಾಯ್ತು, ಲಾತವ್ಯ ರುಜು ಸ್ವರೂಪ ಸಿದ್ಧ ಆಯ್ತು ಅಂತ. ರುಜುಗಳು ಅಂತ ಸಿದ್ಧ ಆಯ್ತು, ಅದು ಲಾತವ್ಯರು ಅಂತ ಬೇರೆ ಬೇರೆ ಹಿನ್ನೆಲೆಯಲ್ಲಿ ಸಿದ್ಧ ಆಯ್ತು. ಆದ್ರಿಂದ ಏನಾಯ್ತು ಈಗ ಅಂದ್ರೆ ಭಗವಂತ ಲಕ್ಷ್ಮಿ ಇವರಿಬ್ಬರಿಗೆ ಎಷ್ಟು ಪ್ರೀತಿ ಇವರ ಮೇಲೆ ಅನ್ನೋದು ಸಾಕ್ಷಾತ್ತಾಗಿ ಗೊತ್ತಾಯ್ತು. ಏನೋ ಯಾರೋ ಇನ್ನೊಬ್ರು ಮುಖಾಂತರ ಅಲ್ಲ, ನೇರವಾಗಿ ರುಜುದೇವತೆಗಳಿಗೆ ನೇರವಾಗಿ ಭಗವಂತನ ಸಂಪರ್ಕ ಇರುತ್ತೆ ಈ ದೃಷ್ಟಿಯಲ್ಲಿ, ಇಷ್ಟೊಂದು ವಿಶೇಷವಾದ ಅಭಿಮಾನದಿಂದ. ಹಾಗಾಗಿ ರುಜುದೇವತೆ ಅನ್ನೋದನ್ನ ಇಲ್ಲಿ ಸ್ಫುಟಪಡಿಸಿದ್ದಾರೆ. ಒಂದು ಮತ್ತೊಂದು, ನಮಾಮಿ ಕಾಮತಾತಮಿತಿ ಯತ್ಯಾಶ್ರಮ ಮಾತ್ರಸ್ಥ ಪೂಜ್ಯತ್ವ ಸೂಚನಾಯ. ಈ ಕಾಮತಾತ ಕಾಮತಾತ ಅಂತ ಬರೆದಿದ್ದೇನಕ್ಕೆ ಅಂದ್ರೆ, ಅವರು ಸ್ಮರಣೆ ಮಾಡ್ಕೊಂಡಿದ್ದೇನಕ್ಕೆ ಅಂದ್ರೆ ಯತ್ಯಾಶ್ರಮದಲ್ಲಿ ಇದ್ದಾರೆ. ಈಗ ಯತಿಗಳಾಗಿದ್ದಾರೆ ವಾದಿರಾಜರು. ಯತಿಗಳು ತಾವು ಇಂದ್ರಿಯ ನಿಗ್ರಹವನ್ನ ಸಂಪಾದನೆ ಮಾಡ್ಬೇಕು. ಇಂದ್ರಿಯ ನಿಗ್ರಹ ಅಂದ್ರೆ ಕಾಮ, ಕ್ರೋಧ, ಲೋಭ, ಮೋಹ ಇದನ್ನೆಲ್ಲ ಬಿಟ್ಟಿರ್ಬೇಕು. ಇದನ್ನೆಲ್ಲ ಬಿಡ್ಬೇಕು ಅಂದ್ರೆ ಅವ್ರು ಯಾವ ರೀತಿ ಭಗವಂತನ ಉಪಾಸನೆ ಮಾಡ್ಬೇಕು, ಆ ಕಾಮ ಜನಕನಾದ ಭಗವಂತನ ಕೃಷ್ಣನನ್ನ ಉಪಾಸನೆ ಮಾಡ್ಬೇಕು. ಹಾಗಾದ್ರೆ ಕಾಮಜನಕ ಕೃಷ್ಣನನ್ನು ಉಪಾಸನೆ ಮಾಡಿದ್ರೆ ಏನ್ ಪರಿಹಾರ ಆಗತ್ತೆ? ಕಾಮ ಕ್ರೋಧಾದಿಗಳು, ಕಾಮ ಅಂದ್ರೆ ಅದು ಒಂದೇ ಹೇಳಿದ್ದು ಪ್ರಧಾನ. ಕಾಮನೇ ಹೊರಟೋಯ್ತು ಅಂದ್ರೆ ಕ್ರೋಧ, ಲೋಭ, ಮೋಹ, ಮದ, ಮಾತ್ರ ಇನ್ಯಾವುದೂ ಬರಲ್ಲ. ಈ ದೃಷ್ಟಿಯಲ್ಲಿ ವರ್ಣನೆ ಮಾಡಿದ್ದಾರೆ. ಒಂದು ಆಶ್ಚರ್ಯ ಆಗೋದು, ಅಲ್ಲ ಯತಿಗಳಾಗಿದ್ದು ಇವನ್ ಮನ್ಮಥನ ತಂದೆ ಅಂತ ಉಪಾಸನೆ ಮಾಡ್ತಾ ಇದ್ರೆ ಇದು ಕಾಮ ಪರಿಹಾರಕ್ಕಾಗತ್ತಾ? ಇದು ಕಾಮ ಕಳಿಯತ್ತ? ಈಗ ಯಾರ ಬಳಿ ಏನಿದೆಯೋ ಅದನ್ನ ಬೆಳೆದ್ರೆ ನಮಗದ್ ಸಿಗತ್ತೆ. ದೇವರ ಹತ್ರ ಸಂಪತ್ತಿದೆ, ಸಂಪತ್ತಿರೋ ದೇವರು ಅಂತ ನೆನಪಿಸ್ಕೊಂಡ್ರೆ ನಮಗ್ ಸಂಪತ್ತು ಕೊಡ್ತಾರೆ. ಆರೋಗ್ಯವಾಗಿರುವಂತಹ ದೇವರು ನಮಗೂ ಆರೋಗ್ಯ ಕೊಡ್ತಾನೆ. ಹಾಗೆ ಕಾಮತಾತ ಮನ್ಮಥ ಅಲ್ಲ, ಮನ್ಮಥ ಇವನು. ಅಂಥ ಮನ್ಮಥನ ತಂದೆಯಾದ ಕೃಷ್ಣನನ್ನ ನೆನಪಿಸ್ಕೊಂಡ್ರೆ ಇವರಿಗೆ ಕಾಮ ಹೋಗತ್ತೋ ಕಾಮ ಬರುತ್ತೋ ಅಂತ ಪ್ರಶ್ನೆ. ಅದಕ್ಕೆ ಉತ್ತರ ಏನಂದ್ರೆ, ಅದು ಮನ್ಮಥನ ತಂದೆ ಅಂದ್ರೆ ಈಗ ರುದ್ರದೇವ್ರ ನೆನಪಿಸ್ಕೊಳ್ಳೋದಿದೆ. ಮನ್ಮಥರನ್ನ ಸುಟ್ಟು ಹಾಕಿದ್ರು 3ನೇ ಕಣ್ಣಿನಿಂದ. ಯಾವಾಗ್ಲೂ ಮನ್ಮಥರನ್ನ ಸುಟ್ಟು ಹಾಕಿದ್ರೆ ರುದ್ರದೇವ್ರ ನೆನಪಿಸ್ಕೊಳ್ತಾ ಇದ್ರೆ ನಮ್ಮ ಕಾಮ ಬಾಧೆ ಹೋಗುತ್ತೆ, ದೂರ ಆಗತ್ತೆ ಅಂತ. ಇದು ಹೇಳೋದ್ ಸರಿ ಇದೆ. ಏನ್ ಸುಡ್ಲಿಲ್ಲ ಮಾಡಿಲ್ವಲ್ಲ ಅಂದ್ರೆ, ಆ ಮನ್ಮಥನ ಸೌಂದರ್ಯ ಮೀರಿಸಿದ ಕೃಷ್ಣ ಅಂದ್ರೆ ಆ ಮನ್ಮಥನು ನಾಚ್ಕೊಂಡಂತೆ ತನ್ನ ಈ ತಂದೆಯ ಸೌಂದರ್ಯವನ್ನ ನೋಡಿ. ಅಂಥ ಮನ್ಮಥ ನಾಚಿಕೊಂಡು ದೂರಕ್ಕೆ ಹೊರಟು ಬಿಟ್ಟನಲ್ಲ, ಅಂಥ ಕೃಷ್ಣನ ಸ್ಮರಣೆ ಮಾಡ್ತಾ ಇದ್ರೆ ಈ ಮನ್ಮಥನು ದೂರದಲ್ಲಿ ಇರ್ತಾನೆ, ಹತ್ರಕ್ಕೆ ಬರಲ್ಲ ಅನ್ನೋ ದೃಷ್ಟಿಯಲ್ಲಿ ಆ ಕೃಷ್ಣ ನೀನು ನಿನ್ನ ಮಗನನ್ನ ದೂರಕ್ಕೆ ತಳ್ಳು ಅಂತ, ಹತ್ರಕ್ಕೆ ತರಬೇಡ ನಮ್ಮ ಹತ್ರ ಅಂತ. ಈ ರೀತಿಯಲ್ಲಿ ಕಾಮತಾತಂ ಇದು ಯತ್ಯಾಶ್ರಮ ಮಾತ್ರಸ್ಥ ಪೂಜ್ಯತ್ವ ಸೂಚನಾಯ. ಕೇವಲ ಯತ್ಯಾಶ್ರಮದಲ್ಲಿರೋರು ಮಾತ್ರ ಹೀಗೆ ಪೂಜೆ ಮಾಡ್ಬೇಕು ಅಂತ, ಯಾಕಂದ್ರೆ ಅವ್ರಿಗೆ ಬೇಕಾಗಿದೆ. ಗೃಹಸ್ಥರಾದವ್ರು ಹೀಗೆ ಕಾಮತಾತಂ ಉಪಾಸನೆ ಮಾಡ್ತಾ ಇದ್ರೆ ಅದು ಉಪಯೋಗ ಇಲ್ಲ. ಅಂದ್ರೆ ಅಸತ್ಕಾಮ ಹೋಗ್ಬೇಕು, ಸತ್ಕಾಮನೆ ಇರ್ಲೇಬೇಕು, ಅಸತ್ಕಾಮನೆ ಹೋಗ್ಬೇಕು ಅಂತ. ಈ ರೀತಿ ರಮಾಯೇ ಕಾಮ ಮಾತ್ರೇ ಚ, ಕೇವಲ ಕಾಮ ಮಾತ್ರೆ ಅಂತ ಹೇಳ್ತಾರೆ. ಮಾತ್ರ ಅಂದ್ರೆ ಇಲ್ಲಿ ಕೇವಲ ಅಂತ ಅರ್ಥ ಅಲ್ಲ, ಕಾಮನ ತಾಯಿಯಾದ ಲಕ್ಷ್ಮಿಗೆ ಅಂತ ಅರ್ಥ. ಕಾಮ ಮಾತ್ರೆ ಅಂತ ಅರ್ಥ. ಆ ಕಾಮ ಮಾತ್ರೆ ದತ್ತವಾನ್ ಕೊಟ್ಟಿದ್ದಾನೆ ಅಂತ. ಅಂತೂ ರಮಾದೇವಿಗೆ ದತ್ತವಾನ್ ಮುನಿ, ಮತ್ತೆ ಕಾಮ ಮಾತ್ರೇ ಚ, ಅವಳು ಲಕ್ಷ್ಮೀದೇವಿ ಜೊತೆಗೆ ಕಾಮ ಮಾತ್ರೆ, ಕಾಮನ ತಾಯಿಯಾಗಿದ್ದಾಳೆ ಅಂತ ಎರಡು ಅರ್ಥವನ್ನ ಇಲ್ಲಿ ತಗೊಳ್ಬೇಕು. ಈ ಶ್ಲೋಕಕ್ಕೆ ವ್ಯಾಖ್ಯಾನದಲ್ಲಿ ಏನ್ ಬರ್ದಿದ್ದಾರೆ ಅಂತ ನೋಡೋಣ. ವ್ಯಾಖ್ಯಾನದಲ್ಲಿ ಹೇಳಿದ್ದಿಷ್ಟೇ, ನಮಾಮಿ ಕಾಮತಾತಮಿತಿ ಯತ್ಯಾಶ್ರಮ ಮಾತ್ರಸ್ಥ ಪೂಜ್ಯತ್ವ ಸೂಚನಾಯ ಇದು ಬಂತು. ಇದಾದ್ಮೇಲೆ ಪಾಪಿನಾಂ ಮಾರಕಮಿತಿ ವಿಘ್ನ ಪರಿಹಾರೇ ಸೂಚಿತೇಪಿ ಸಜ್ಜನಾನಾಂ ಅಸಮ್ಮತೌ ಕಥಮಸ್ಯ ಧರ್ಮ ಸಾಧನತ್ವಂ ಇತ್ಯಾಶಂಕಾಂ ವಾರಯಿತುಮಾಹ ತಮೀಶಮಿತಿ. ಮುಂದಿನ ಶ್ಲೋಕಕ್ಕೆ ಅವರು ಒಂದು ಕಾರಣ ಕೊಡ್ತಾರೆ, ಆದ್ರೆ ಹಿಂದಿನ ಶ್ಲೋಕಕ್ಕೂ ಸಂಬಂಧಪಟ್ಟಿದೆ. ಅಲ್ಲ, ಇಲ್ಲಿವರೆಗೆ ಪಾಪಿನಾಂ ಮಾರಕಂ ಅಂತೆಲ್ಲ ಹೇಳಿದ್ರಿ, ಯಾರು ಪಾಪಿಷ್ಠರೋ ಅವ್ರನ್ನೆಲ್ಲ ಸಂಹಾರ ಮಾಡ್ತಾರೆ, ವಿಘ್ನವನ್ನ ಕಡಿತಾನೆ ಭಗವಂತ ಅಂತ ಇಷ್ಟೆಲ್ಲ ಆಯ್ತು. ಆದ್ರೆ ಸಜ್ಜನರಿಗೆ ಇದರಿಂದ ಏನಾಯ್ತು? ಪಾಪಿಷ್ಠರನ್ನ ಸಂಹಾರ ಮಾಡ್ಲಿ, ಸಜ್ಜನರಿಗೆ ಇದರಿಂದ ಏನಾಯ್ತು ಅಂತ ಪ್ರಶ್ನೆ ಮಾಡ್ಬೇಡಿ. ಯಾಕೆಂದ್ರೆ ಸಜ್ಜನರು ಏನಾದ್ರು ಸಾಧನೆ ಮಾಡ್ಬೇಕು ಅಂದ್ರೆ ಮೊದಲು ಪಾಪಿಷ್ಠರು ಇರಬಾರ್ದು, ವಿಘ್ನಗಳೆಲ್ಲ ಕಡಿಬೇಕು. ಆ ವಿಘ್ನ ಹೋಗ್ಲಿಕ್ಕೋಸ್ಕರನೇ ಸಜ್ಜನರು ಪ್ರಾರ್ಥನೆಯನ್ನ ಮಾಡ್ಬೇಕು. ಅದನ್ನ ಸೂಚನೆ ಮಾಡ್ಲಿಕ್ಕೆ ಹೇಗ್ ಪ್ರಾರ್ಥನೆ ಮಾಡ್ಬೇಕು ಆ ಭಗವಂತನನ್ನ ಅಂದ್ರೆ ಮುಂದಿನ ಶ್ಲೋಕದಿಂದ ತಿಳಿಸ್ತಾರೆ. 79ನೇ ಶ್ಲೋಕದಿಂದ. ಆ 79ನೇ ಶ್ಲೋಕದಲ್ಲಿ ಯಾವ ರೀತಿ ಆ ಪರಮಾತ್ಮನ ವರ್ಣನೆ ಮಾಡಿದಾರಲ್ಲ, ಅದೊಂದು ಅಪೂರ್ವವಾದ ವರ್ಣನೆ, ಸಾಮಾನ್ಯವಾದ ವರ್ಣನೆ ಇಲ್ಲ, ಬಹಳ ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ. ಆ ರೀತಿಯಲ್ಲಿ ನಾವು ಭಗವಂತನನ್ನ ಪ್ರಾರ್ಥನೆ ಮಾಡ್ಬೇಕು. ಅದು ಏನು ವಾದಿರಾಜರು ಹಾಗೆ ಪ್ರಾರ್ಥನೆ ಮಾಡ್ತಾರೆ, ನಮ್ಗೇನ್ ತಿಳಿಸ್ತಾರೆ ಅನ್ನೋದನ್ನ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮತ್ ಗುರುವಂತರಗತ
ವ್ಯಾಸರಾಜ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನ ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣೆ. ನಮಸ್ಕಾರ. ಧನ್ಯವಾದ. ನಮಸ್ಕಾರ. ಹರಿಯೇ ನಮಃ ಆಚಾರ್ಯರೇ. ಧನ್ಯವಾದ.